ನೀರು ಅಂದ್ರೆ ಜೀವ, ನೀರು ಅಂದ್ರೆ ಜೀವನ. ಇವತ್ತು ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಕುಷ್ಟಗಿಯ ಸಿಪಿ ಆಗಿರುವಂತ ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಗೌಡರು ಈ ಒಂದು ನಿಡಶಿಶಿ ಕೆರೆಯನ್ನ ಹೆಂಗ ಉಳಿಸ್ಕೋಬೇಕು ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಿಡಶಿಶಿ ಕೆರೆ ಆವರಣದೊಳಗ ಒಂದು ಮಹತ್ತರ ಸಭೆ ಕರೆದಿದ್ರು. ಆ ಸಭೆ ಒಳಗ ಎಲ್ಲಾ ಸಮಾನ ಮನಸ್ಕರನ್ನ ಒಡ್ಡುಗೂಡಿಸಿದ್ರು. ನಿಡಶಿಶಿ ಕೆರೆ ಅಭಿವೃದ್ಧಿ, ಅಲ್ಲಿಯ ಸ್ವಚ್ಛತೆ, ನೀರಿನ ಸಂಸ್ಕರಣ ಬಗ್ಗೆ ಸಾರ್ವಜನಿಕರ ಜೊತೆ ಮುಕ್ತವಾಗಿ ಮಾತುಕತೆ ನಡೆಸಿದ್ರು. ಕೆರೆಯನ್ನ ಒಂದು ಸುಂದರ ತಾಣವಾಗಿ ಮತ್ತೆ ನೀರಿನ ಮೂಲವಾಗಿ ಹೇಗೆ ಉಳಿಸ್ಕೋಬಹುದು ಅನ್ನೋದು ಈ ಒಂದು ಚರ್ಚೆಯ ವಿಷಯ ಆಗಿತ್ತು. ಇನ್ನ ಸಭೆ ಒಳಗ ಭಾಗವಹಿಸಿದ್ದ ಕುಷ್ಟಗಿ ಸುತ್ತಮುತ್ತಲ ಪರಿಸರ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಹಿರೇಗೌಡರವರ ಕಾಳಜಿಗೆ ಸಾಥ್ ನೀಡಿದ್ರು. ಕೆರೆ ಅಭಿವೃದ್ಧಿಗೆ ಎಲ್ರೂ ಕೈ ಜೋಡಿಸೋಣ ಅಂತಂದು ಒಂದು ನಿರ್ಧಾರಕ್ಕ ಬಂದ್ರು. ಅಧಿಕಾರ ಅನ್ನೋದು ಬರೀ ಆಡಳಿತ ನಡ್ಸಕ್ಕಲ್ಲ, ಇಂತ ಬದಲಾವಣೆ ತರಾಕ ಅನ್ನೋದು ವಿಶ್ವನಾಥ್ ಹಿರೇಗೌಡರು ಇವತ್ತ ಸಾಬೀತ್ ಮಾಡಿದ್ರು. ಕುಷ್ಟಗಿ ಕೆರೆ ನಮ್ಮೆಲ್ಲರ ಆಸ್ತಿ, ಇದನ್ನ ಹೆಂಗ್ ಉಳಿಸ್ಕೋಬಹುದು ಅನ್ನೋ ಒಂದು ಜವಾಬ್ದಾರಿ ಜನರ ಮೇಲೆ ಜವಾಬ್ದಾರಿ ಹಾಕೋ ಮುಖಾಂತರ ಅದನ್ನ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಮಾಡಿರೋ ಕೆಲವೊಂದಿಷ್ಟು ತುಣುಕು ನೀವು ಇಲ್ಲೇ ನೋಡಬಹುದು. ನಾವೆಲ್ಲರೂ ಕೂಡಿದ್ವಿ. ಸೊ ಎಲ್ಲರೂ ಇಲ್ಲಿ ಸೇವಾ ಮನೋಭಾವದಿಂದ ಕೂಡಿದ್ವಿ. ನಾವೆಲ್ಲ ಒಟ್ಟು ಏನಾದರೂ ಒಂದು ಊರಿಗೆ ನಮ್ಮ ಬದುಕು, ನಮ್ಮ ವೈಯಕ್ತಿಕ ಜೀವನ ಜೊತೆಗೆ ಒಂದು ಸಮಾಜಕ್ಕಾಗಿ ಸ್ವಲ್ಪ ಏನಾದರೂ ಮಾಡೋಣ, ಊರಿಗೆ ಅಭಿವೃದ್ಧಿಗೋಸ್ಕರ ಏನಾದರೂ ಮಾಡೋಣ, ಅಥವಾ ಊರಿನ ಒಳಿತಿಗಾಗಿ ಏನಾದರೂ ಸ್ವಲ್ಪ ಮಾಡೋಣ ಅಂತ ನಾವೆಲ್ಲ ಸೇರಿದ್ವಿ. ಎಲ್ಲ ಸಮಾನ ಮನಸ್ಕರು. ಇದರಲ್ಲಿ ನಮಗಾಗಿ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ಅನ್ನೋದು ನಮ್ಮ ಧ್ಯೇಯ ಆಗಿದೆ. ಸೊ ನಾವೆಲ್ಲ ಬೇರೆ ಬೇರೆ ಕೆಲಸ ಮಾಡೋದ್ನಾಗ ಕಿರಣ್ ಅವರು ಅಂದರು, ಸರ್ ಒಂದು ಒಳ್ಳೆ ಯೂತ್ ಟೀಮ್ ಇದೆ ಅಂತಂದು. ಇವ್ರ ಹೆಸರು ಹೇಳಿದ ಕೂಡಲೇ ಇವರು ನಾವು ಅಲೆ ವೃದ್ಧಾಶ್ರಮದ್ದು ಬೇರೆ ಬೇರೆ ಕಾರ್ಯಕ್ರಮ, ಭಿಕ್ಷಾ ಕುಷ್ಟಗಿ ಎಲ್ಲ ಒಂದಷ್ಟು ಕಾರ್ಯಕ್ರಮ ಮಾಡಿವಿ. ಎಲ್ಲ ಇಲ್ಲಿ ಕುಂತವ್ರ ಕಡೆ ಒಬ್ಬೊಬ್ರು ಒಂದೊಂದು ಐಡಿಯಾ ಇರ್ತವೆ. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅದ್ರ ಬಗ್ಗೆ ನೀವು ಶೇರ್ ಮಾಡಿದ್ರು ಕೂಡ, ನೀವು ಅಥವಾ ಯಾವುದಾದ್ರೂ ಒಂದು ಈ ಕಾರ್ಯಕ್ರಮ ಮಾಡಕತ್ತೀವಿ ಅಂದ್ರೂ ಕೂಡ ನಮ್ಮ ಇಲಾಖೆಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಿಮ್ಮ ಜೊತೆಗೆ ಸಹಕಾರ ಇದ್ದೇ ಇರುತ್ತೆ. ಸ್ವಚ್ಛತೆ ಬಗ್ಗೆ ನಮ್ಮ ಊರಿಂದ ಮೊದಲು ಆದ್ಯತೆ ಕೊಡೋಣ ಅಂತೇಳಿ. ಸೊ ನಮಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಹೆಚ್ಚಿನ ಜವಾಬ್ದಾರಿ ತೊಗೊಳಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಸೊ ನಮಗೆ ಈಗ ನನಗೆ ಕಣ್ಣಾಗ ಕಾಣ್ತಿರೋಂಥದ್ದು ಅಥವಾ ನಮ್ಮ ಗಮನಕ್ಕಿರೋಂಥದ್ದು, ಊರಿನ ಒಳಗಿನ ಎಲ್ಲ ಕಸ ತೆಗೆದುಕೊಂಡು ಹೋಗಿ ನಾವು ಊರಿನ ಮುಂದೆ ಇಡಾಕತ್ತಿದ್ವಿ. ಅದು ತಿಪ್ಪಿ ಆಗ್ತಾ ಇದೆ. ಊರಿಗೆ ಹೊಸದಾಗಿ ಬಂದಂಥರೆಲ್ಲ ಇದೇನಪ್ಪ ಊರಿನ ಎಂಟ್ರೆನ್ಸ್ ಹೆಂಗಿರುತ್ತಲ್ಲ ಅಂತ. ಎಂಟ್ರೆನ್ಸ್ ಆ್ಯಕ್ಚುಲಿ ಭವ್ಯವಾಗಿರ್ಬೇಕು, ಗಿಡ ಮರಗಳಿಂದ ತುಂಬಿರ್ಬೇಕು, ಅಥವಾ ಇನ್ನೊಂದು ಏನೋ ಒಂಥರ ಆಕರ್ಷಣೆಯಾಗಿರ್ಬೇಕು. ಬಟ್ ನಮ್ದು ಏನಾಗಿದೆ, ಈ ಮದ್ಯದ ಪ್ಯಾಕೆಟ್ ವೇಸ್ಟ್ಗಳು, ಕಟಿಂಗ್ ಶಾಪ್ ವೇಸ್ಟ್ಗಳು, ಟೀ ಪಾಯಿಂಟ್ಗಳು ವೇಸ್ಟ್ಗಳು, ಆಮೇಲೆ ಯಾರಾದ್ರೂ ಮನೆ ಚಿಕನ್ ಇದ್ರ ವೇಸ್ಟ್ಗಳು, ಯಾರಾದ್ರೂ ಮನೆ ಕೇಳೋದು ಮಾತ್ರ ಅದ್ರ ವೇಸ್ಟ್ಗಳು. ಎಸ್, ಎಲ್ಲ ವೇಸ್ಟ್ಗಳನ್ನ ಇದು ಮಾಡುತ್ತೆ. ಅದಕ್ಕೆ ನಾವು ನಮ್ಮ ಸಾಹೇಬರು ಕುಂತ್ಕೊಂಡು ಚರ್ಚೆ ಮಾಡಿದ್ವಿ. ಸರ್ ಒಂದು ದಿನದ ಕಾರ್ಯಾಗಾರ ಟೈಪ್ ಇಟ್ಕೊಂಡ್ಬಿಡಿ ಸರ್. ಎಲ್ಲ ಒಂದ್ಸತಿ ಊರ್ ಮುಂದೆಲ್ಲ ಒಂದು 10-20 ಎಷ್ಟೋ ಟ್ರಿಪ್ ಆಗಲಿ ಟ್ರಿಪ್ ಓಡಿಸಿ ಅಲ್ಲಿ ಪ್ಲಾಂಟೇಶನ್ಸ್ ಮಾಡಿಸ್ಬಿಡೋಣ, ಮಾಡಿಸಿ ಬೋರ್ಡ್ಗಳನ್ನು ಹಾಕಿಬಿಡೋಣ. ಆಮೇಲೆ ಅಂಗಡಿಗಳಿಗೆ ಹೋಗಿ ನಾವು ಏನು ಭಾಳ ದೊಡ್ಡ ಊರಲ್ಲ ಸರ್ ಇದು. ನಾವು ಅವರು ಮುಂಜಾನೆ ಒಂದು 7 ಗಂಟೆ ಪ್ರಾರಂಭ ಮಾಡಿದ್ರೆ 9 ಗಂಟೆಗೆ ಕಟಿಂಗ್ ಶಾಪ್ಗಳಿಗೆ, ಟೀ ಅಂಗಡಿಗಳಿಗೆ ಏನಿದೆ ಅಂತಂದ್ರೆ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ರೆ ಮನೆಗೆ ಬಂದು ಹೇಳೋರಂದ್ರೆ ಅವ್ರು ಯಾರು ಕೂಡ ಹಾಕಲ್ಲ ಸರ್. ಆಮೇಲೆ ಸ್ವಚ್ಛತೆ, ಅಲ್ಲಿ ಯಾರನ್ನ ಹಾಕಿದ್ರೆ ಅಲ್ಲಿ ಹಾಕ್ತಾರೆ, ಸ್ವಚ್ಛತೆ ಇದ್ರೆ ಅಲ್ಲಿ ಹಾಕ್ತಿದ್ರೆ ಯಾರು ಹಾಕಂಗಿಲ್ಲ. ನೀವು ಒಬ್ರು ನೋಡ್ರಿ ಬೈಕ್ ಹಿಂಗೆ ಬಿಟ್ಟಿವಿ ಅಂತಂದ್ರೆ ಎಲ್ಲ ರಂಗ ಬಿಡ್ತಾರೆ, ಬಿಡಲ್ಲ ಅಂತಂದ್ರೆ ಎಲ್ಲ ರಂಗ ಬಿಡ್ತಾರೆ. ಹಂಗೆ ಆ ಶಿಸ್ತನ್ನ ಮಾಡೋಣ ಅಂತ ಹೇಳಿದೀವಿ. ಸರ್ ಕೂಡ ಒಪ್ಕೊಂಡಿದ್ದಾರೆ. ಈಗ ಕೇಳಿದೆ ಆದರೆ ಅದು ಇನ್ನೂ ಸ್ವಲ್ಪ ಡಂಪ್ ಆಗಿ ಅದೇ ದೊಡ್ಡ ಗುಡ್ಡ ಆಗ್ಬಿಡ್ತೈತಿ. ಸೊ ಅದಕ್ಕಾಗಿ ಒಂದು ಪ್ಲೇಸ್ ನಿರ್ಧಾರ ಮಾಡಿದೆ. ಅದಕ್ಕೇನು ಎಲ್ಲೇನು ಹಾಕ್ರಿ ಅಂತ ಹೇಳಂಗಿಲ್ಲ, ಒಂದು ಪ್ಲೇಸ್ ಇದೆ. ಯಾಕೆ ಸರ್ ಬಂದಿದೆ, ನಾವು ಅನೌನ್ಸ್ಮೆಂಟ್ ಮಾಡೋಕ್ಕೂ ಹೇಳಿದೀವಿ. ಸೊ ಆ ವೇಸ್ಟ್ನೆಲ್ಲ ತೊಗೊಂಡು ಆ ನಿರ್ದಿಷ್ಟ ಪ್ಲೇಸಿಗೆ ಹಾಕೋಣಂತೆ. ಸೊ ಇದೊಂದ್ಸತಿ ಸ್ವಚ್ಛತೆ ಮಾಡಿ ನಾವು ಒಂದಿಷ್ಟು ಬೋರ್ಡ್ಗಳನ್ನು ಹಾಕಿ ಆಮೇಲೆ ಬೆಳಗ್ಗೆ ಹೋಗಿ ಸ್ವಲ್ಪ ಅಡ್ಡಾಡ್ತಾ ಇದ್ನಪ್ಪ ಅಂದ್ರೆ ಯಾರೂ ಹಾಕಲ್ಲ. ಸೊ ಆಮೇಲೆ ಅವ್ರಿಗೆ ಹೋಗಿ ನಾವು ನೋಟಿಸ್ ಕೊಟ್ಟು ಹೇಳಿ ಬಂದರೆ ಅವರು ಖಂಡಿತ ಹಾಕಲ್ಲ. ಸೊ ಅದರಿಂದ ಚೆನ್ನಾಗಾಗುತ್ತೆ, ಊರ್ ಎಂಟ್ರೆನ್ಸ್ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಗಜೇಂದ್ರಗಡ ರೋಡ್ ಅಂತೂ ನೋಡಂಗಿಲ್ಲ, ಈ ಕಡೆ ಬಳ್ಳಾರಿ ರೋಡ್ ನೋಡಲ್ಲ. ಈ ಒಂದು ಕಾನ್ಸೆಪ್ಟ್ ನಮಗಿದೆ. ಅದೇ ನಮ್ಮ ಕಿರಣ್ ಅವರು, ಮುತುಜ್ ಅವರು ಏನಾದರೂ ಒಂದು ಇದು ಮಾಡೋಣ ಅಂದಾಗ ಈ ಒಂದು ಕೆಲಸ ನೀವು ಎಲ್ಲರೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಅದ್ರ ಹೊರತಾಗಿ ಕೆರೆ ಕೆಲಸ ಇದೆ, ಆಮೇಲೆ ಟ್ರಾಫಿಕ್ ಅವೇರ್ನೆಸ್ ಇದೆ, ಆಮೇಲೆ ರಸ್ತೆ ಅಪಘಾತಗಳು ಭಾಳ ಆಗ್ತಾ ಇದ್ದಾವೆ. ಅದು ಸಂಬಂಧಪಟ್ಟಂಗೆ ಏನಾದರೂ ಸ್ವಲ್ಪ ಬೋರ್ಡ್ ಮಾಡಿಸೋಂಥದ್ದು, ಅಥವಾ ನಿಮ್ಮ ಕಮಿಟಿ ಇದೆ ಸೆಲೆಕ್ಟೆಂಡು ಅವ್ರಿಗೆ ತಿಳಿಸಿ ಹೇಳೋಂಥದ್ದು. ಈ ಥರ ಏನಾದರೂ ಮಾಡಿದರೆ ಒಂದಿಷ್ಟು ಸುಧಾರಣೆ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ಅನ್ಕೊತೀನಿ. ಅದೇ ರೀತಿಯಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳಿದ್ದಾವೆ. ಇಲ್ಲೆಲ್ಲ ಮಕ್ಕಳು ಬೈಕ್ ಗಾಂಜಾ ಹೊಡೆಯೋದು, ಅದಂತೂ ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ, ನಾವು ಕಮಿಟಿ ಹಾಕೊಂಡಿದ್ದೀವಿ. ಸೊ ಊರಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಇರ್ತವೆ ಹುಡುಗರುಗಳದು, ಅದು ಯಾವುದೇ ರೀತಿಯಿಂದ ಮುಂದುವರಿಲಾರ್ದಂಗೆ ನಮ್ಮವ್ರಿಗೆ ಹೇಳೋಂಥದಕ್ಕೆ ಎಲ್ಲೇ ಸಭೆಗಳು ಸಿಕ್ಕಲ್ಲೆಲ್ಲ ಹೇಳ್ತಿದ್ದೆ. ನಿನ್ನೆ ತನ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ರು, ಈದ್ ಮೇಲೆ ನಿಮ್ಮ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅದು ಹೈಲಿ ಅಪ್ರಿಷಿಯಬಲ್ ವರ್ಕ್. ಅದು ಮುಂದಿನ ವರ್ಷ ನೀವೆಲ್ಲರೂ ಕೂಡ್ಕೊಂಡು ಸಮಾಜದವ್ರು ಇದ್ದೀರಿ, ಎಲ್ಲ ರಂಜಾನ್ ಹಬ್ಬದಲ್ಲಿ ಅವ್ರು ಮಾಡಿಸ್ತಾರೆ. ರಂಜಾನ್ ಮುಗಿದ್ಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ
ಒಂದು ಈ ಊರು ಭಾವೈಕ್ಯತೆಯಿಂದ ಕೂಡೈತೆ. ಈಗ ಬೇರೆ ಊರಾಗ ಒಂದೊಂದು ಇದಾವೆ, ಏನದಾವೆ, ರೇಷ್ಮೆ ನಗರಿ ಅಂತಾರ, ತೆಂಗು ನಗರಿ ಅಂತಾರ, ಚಿನ್ನದ ಗಡಿ ಅಂತಾರ, ಭತ್ತದ ಕಣಜ ಅಂತಾರ. ನಮ್ಮೂರಲ್ಲಿ ಅಂತ ಯಾವ್ದು ಸೋರ್ಸ್ಗಳಿಲ್ಲ. ಭಾವೈಕ್ಯತ ನಗರ, ಭಾವೈಕ್ಯ ನಾಡು ಕುಷ್ಟಗಿ, ಇದು ಒಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿಬಿಟ್ರೆ, ಈಗ ಮೊನ್ನೆ ಹಸನ್ ಸಾಬ್ ದೊಡ್ಡ ಸಾಹೇಬ್ರು ಹೇಳ್ತಿದ್ರು, ಶರಣ ಬಕೀಲ್ ಹೇಳ್ತಾ ಇದ್ರು, ಇದನ್ನ ನಾವು ಅಷ್ಟೇ ಮಾಡಿರೋದಲ್ಲ, ಅದು ನಮ್ಮ ಹಿರಿಯರು ಹಂಗೆ ನಡ್ಕೊಂಡ್ ಬಂದ್ಬಿಟ್ಟಾರ. ಅದು ನಾವು ತಗೊಂಡು ಹೋದಕ್ಕಂತೀವಿ. ಈಗ ನಮ್ಮ ಮುಂದಿನ ತಲೆಮಾರುಗಳು ಅದೇ ತರ ತಗೊಂಡು ಹೋಗ್ಬೇಕು. ಈಗ ಏನಾಗುತ್ತೆ, ಸಣ್ಣ ಪುಟ್ಟ ಇವು ಸೋಷಿಯಲ್ ಮೀಡಿಯಾ ಜಗತ್ನಾಗ ಆಗಿರೋಂಥದ್ದು ನೋಡಿ ಒಂದೇನೋ ಒಂದಿಷ್ಟು ಪ್ರಭಾವಕ್ಕೊಳಗಾಗಿ ಶೇರ್ ಮಾಡೋಂಥದ್ದು ಇದು ಮಾಡ್ತಾರೆ. ಇದು ಆಗಂಗಿಲ್ಲ. ಆದಂದ್ರೆ ಬೇಡಪ್ಪ, ನಮ್ಮವ್ರಿಗೆ ನಾವೇ ಹೇಳ್ಕೊಂಬಿಡೋದು, ಬೇಡ ಅದನ್ನ ತೆಗಿರಿ, ಸರಿ ಇಲ್ಲ ಅಂತ ಹೇಳ್ಬಿಡೋದು. ಆ ಕಡೆ ಅವ್ರು ಹೇಳ್ಕೊಳೋದು. ಯಾರು ಒಬ್ರಿಬ್ರು ಮಾಡ್ತಿರ್ತಾರೆ, ಅದಕ್ಕೆ ಇಲಾಖೆ ಕಾನೂನು ಎಲ್ಲ ಗಟ್ಟಿದೆ, ಅವ್ರಿಗೆ ಹೇಳೋಣ ಅಂತೆ. ಸೊ ನಾವು ಈ ತರ ಇದ್ಬಿಟ್ರೆ ಯಾವುದೋ ಒಂದು ಘಟನೆ ಎಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದ್ರ ಮಹತ್ವ ಪಡಿತೈತೆ. ಅಂದದಕ್ಕೆ ನಮ್ದು ಮಹತ್ವ, ಅದಕ್ಕೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಹತ್ವನೇ ಇಲ್ಲ, ಜೀರೋ. ಸೊ ಈ ನಿಟ್ಟಿನಲ್ಲಿ ಆದಂಥ ವಾತಾವರಣ ಸೃಷ್ಟಿ ಮಾಡಲು ನಾವು ನೀವು ಕೂಡ ಇಲ್ಲಿ ಕಲಿಬೇಕಿದೆ. ಸೊ ಇದು ಒಂದು ನನ್ನ ಇದರಲ್ಲಿ ವೃತ್ತಿ ಜೀವನದ ಕೂಡ ಇದೊಂದು ಒಳ್ಳೆ ಅಧ್ಯಯನ ನಮಗೆ. ಅದಕ್ಕೆ ನಾವು ವೆಲ್ಕಮ್ ಬೋರ್ಡ್ ಸರ್ ಮುಂದೆ ಏನಾದ್ರು ಮಾಡಿದ್ರೆ ತಾವು ವೆಲ್ಕಮ್ ಬೋರ್ಡ್ಗೆ ಭಾವೈಕ್ಯ ನಾಡು ಕುಷ್ಟಗಿ ನಿರಂತರ ಸರ್. ಅದು ಅದರಿಂದ ಏನಾಗುತ್ತೆ, ನಮಗೆ ಜವಾಬ್ದಾರಿ ಫಿಕ್ಸ್. ಯಾರು ಏನೋ ಮಾಡ್ತಿದ್ರಲ್ಲಿ ಬೋರ್ಡ್ ಹಾಕ್ಯಾರ ನಮ್ಮ ಹಿರಿಯರು, ಅದಕ್ಕಾದ್ರೂ ನಾವ್ ಹಿಂಗಿರ್ಬೇಕು ಅಂತೇಳಿ ಒಂದು ಕೊಟ್ಟು ಕರ್ಕೊಂಡು ಹೋಗ್ಬಿಡ್ತೀವಿ. ಮಾನವೀಯತೆಗಿಂತ ದೊಡ್ಡ ಶ್ರೀಮಂತಿಕೆ ಯಾವ್ದಿಲ್ಲ. ಹೃದಯ ಶ್ರೀಮಂತಿಕೆ ನಮ್ಮಲ್ಲಿದೆ. ಅದನ್ನ ಇದು ಮಾಡಕ್ಕೆ ನಾವು ಮಾಡೋಣ. ಅಂದ್ರೆ ಎಲ್ಲರೂ ಅನುಮತಿ ಹೋಗ್ಬೇಕು. ಮತ್ತೆ ಇವರೊಬ್ರು ಏನೇನೋ ಮಾಡಕತ್ರ ನಾವು ಊರಿನ ಅಭಿಪ್ರಾಯ ಪಡೋದು ಏನೋ ಮಾಡಕತ್ ಬಿಟ್ರಪ್ಪ ಅನ್ನಬಾರ್ದು. ಯಾಕೆ ಬಂದ್ರೆ ಊರಿನ ಹಿರಿಯರಿಗೆ ಒಂದ್ ಸ್ವಲ್ಪ 4 ಜನ ಹಿರಿಯರಲ್ಲ, ಅವ್ರಿಗೂ ಮಾತಾಡೋಣ ಅಂತ. ಬಟ್ ಎಲ್ಲರೂ ಕೂಡ್ಕೊಂಡು ಹೋಗೋದೈತಲ್ಲ, ಅದು ದೊಡ್ಡ ಜವಾಬ್ದಾರಿ. ಸೊ ಭಾವೈಕ್ಯತೆ ನಾಡು ಹಾಕೋದ್ರಿಂದ ನಾವೆಲ್ಲ ಅಣ್ಣ ತಮ್ಮಳಾಗಿರ್ತೀವಿ. ಅದು ನಮ್ಮ ಸಂಪ್ರದಾಯ, ಅದು ನಮ್ಮ ಜವಾಬ್ದಾರಿ ಕೂಡ. ಸೊ ಈ ತರ ಮಾಡೋಣ ಅಂತಿದೆ. ಸೊ ಅದ್ರ ಹೊರತಾಗಿಯೂ ಕೂಡ ಮೃತ್ಯುವೆ ಮತ್ತು ಗೋಪಾಲ್ ನೀವೆಲ್ಲ ಹಿರಿಯರಿದ್ದೀರಿ, ಏನಾದ್ರು ಇಂಥ ಕಾರ್ಯಕ್ರಮ ಮಾಡಕತ್ತೀವಿ ಸರ್, ಮಾಡೋಣ ಅಂತಂದ್ರೆ ಹೆಂಗೆ ಇವು ಕೆರಿ ಸಮಿತಿಯವರು ಎಲ್ಲ ಇಲಾಖೆಯವ್ರು ಕರ್ಕೊಂಬಂದಿಲ್ಲ, ಅದ್ರಂಗೆ ಬೇರೆ ಬೇರೆ ಇಲಾಖೆಯವರು ಸಂಬಂಧಪಟ್ಟವ್ರು ಇದ್ನಪ್ಪ ಅಂದ್ರೆ ಮಾಡೋಣ ಅಂತ. ಇದು ಮತ್ತೆ ವಿಶ್ವ ಪರಿಸರ ದಿನಾಚರಣೆ ಸಂಬಂಧಪಟ್ಟಂಗೆ ಪ್ಲಾಂಟೇಶನ್ ಮಾಡಕ್ಕೆ, ಸ್ವಚ್ಛತೆ ಕಂಟಿನ್ಯೂಷನ್ ಪ್ಲಾಂಟೇಶನ್ ಸರ್. ಈ ಕೆಲವು ಜನ ಏನಿಲ್ಲ, ನೀವು ಕೆಲಸ ಮಾಡ್ಬೇಕು ಅಂತಲ್ಲ, ಸುಮ್ಕೆ ಪ್ರೆಸೆಂಟ್ ಬಂದು ಹೋಗೋದ್ರಿಂದ ಅದ್ರ ಒಂದು ಶಕ್ತಿ, ಅದ್ರ ಚೈತನ್ಯ ಬರುತ್ತೆ ಅಷ್ಟೇ. ಆ ಒಂದು ಕಾರ್ಯಕ್ರಮ ನಿರಂತರ ಮಾಡ್ತೇವೆ. ಸೊ ನಿಮ್ಮಲ್ಲಿ ಏನಾದ್ರು ಅಭಿಪ್ರಾಯಗಳಿದ್ರೆ ನೀವು ಶೇರ್ ಮಾಡ್ಬೋದು. ಸೊ ಅಂಥವು ಏನಾದ್ರು ಪ್ಲಾನ್ಗಳಿದ್ರೆ, ಇಲ್ಲಾಂದ್ರೆ ನಾವು ನಿರಂತರ ಕೂಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಸರ್ ಈ ತರ ಮಾಡೋಣ ಅಂತಂದ್ರೆ ಮಾಡೋಣ ಅಂತ. ಒಟ್ಟು ನಮ್ಮಲ್ಲಿ ನಮ್ಮನ್ನ ನಾವು ತೊಡಿಸೋಣದಷ್ಟೇ. ಇಷ್ಟು ನನ್ನ ವಿಚಾರ ಇದೆ. ನಿಮ್ಮಲ್ಲಿ ಮತ್ತೆ ಏನಾದ್ರು ಹೇಳೋದಿದ್ರೆ ತಾವು ಮುಕ್ತವಾಗಿ ಕುಂತ್ಕೊಂಡೆ ಮಾತಾಡ್ರಿ. ವಿಚಾರಗಳನ್ನು ಚರ್ಚೆ ಮಾಡ್ರಿ. ನಿರಂತರವಾಗಿ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೇಕಾಯ್ತು. ಇದು ಇವತ್ತು ಇಲ್ಲಿಗೆ ಮುಗಿಸಿ ಮತ್ತೆ ಬೇರೆ ಏನೋ ಪ್ಲಾನ್ ಮಾಡ್ಬೇಕಂತಿತ್ತು. ಇಲ್ಲ ಮತ್ತೆ ಎಲ್ಲಿ ಇದನ್ನ ಜೂನ್ 5ರವರೆಗೂ ಇದು ಸ್ವಚ್ಛತಾ ಕಾರ್ಯಕ್ರಮ ಮುಂದುವರಿಸಬೇಕಂತ. ಒಂದು ದಿನ ನಿಮ್ಗೆ ವಾರದಾಗ 1 ದಿನ 2 ದಿನ ಇತ್ತಂದ್ರೆ ಬೆಳಗ್ಗೆ 7ರಿಂದ 8 ಗಂಟೆ ತನಕ ಸುಮ್ಕೇನೋ ಕುಡ್ಗಲ್ ತಗೊಂಬಂದು ಒಂದಿಷ್ಟು ಗುಡ್ಗಿ ತಗೊಂಬಂದು ಹಾಕೋದು, ಬೆಂಕಿ ಹಚ್ಚೋದು, ಹೋಗ್ಬಿಡೋದು ಅಷ್ಟೇ. ಯಾರು ಕೇಳ್ಬೇಕು ಹೇಳ್ಬೇಕು ಬರ್ಬೇಕು ಅನ್ನೋದಿಲ್ಲ. ಸ್ವ ಇಚ್ಛೆಯಿಂದ ತಾವು ಬಂದು ಇಲ್ಲಿ ಏನೈತೆ ನಾವು ನಿಮ್ದು ಗ್ರೂಪ್ ಇದ್ರೆ ನಮಗೂ ಆಡ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಮಾಡ್ಕೊಂಡು ಜೂನ್ 5ರ ತನಕ ನಿರಂತರವಾಗಿ ಸಾಕ್ಕೊಂಡು ಹೋಗೋದು. ಇದು ಒಂದೇ ಅಂತಲ್ಲ, ಇದ್ರ ಜೊತೆಗೆ ನಿಮ್ದು ಏನಾದ್ರು ಇದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಇದಿರುತ್ತೆ, ಅವ್ರಿಗೆ ಆರ್ಥಿಕವಾಗಿ ಇದಿರ್ತಾರೆ ಅಂತವ್ರನ್ನ ಏನಾದ್ರು ಸ್ವಲ್ಪ ಮೇನ್ ಸ್ಟ್ರೀಮ್ಗೆ ಹೋಗುವಂಥದ್ದು ಅಥವಾ ಇನ್ನೊಂದು ಮತ್ತೊಂದು ಮಾಡೋಣಂತೆ. ಮತ್ತೆ ನಿಮ್ಮಲ್ಲಿ ಏನಾದ್ರು ಹೇಳ್ಬೋದು. ನಮ್ಮ ಸಲಾಗಿ ಸಾಹೇಬರ ಸಮಯ ತೆಗೆದು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಎಲ್ಲರ ಪರವಾಗಿ ಮತ್ತೊಂದ್ಸಲ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಧನ್ಯವಾದಗಳು ಸರ್. ಎಸ್ ಸರ್, ಎಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಟೈಮ್ ಎಸ್ ಸರ್.